ಲೋಕಸಭೆ ಪುನರ್ ಆರಂಭ ಆಗುತ್ತಿದ್ದಂತೆ ಗಲಾಟೆ ನಡೀತಾ ಇದೆ. ಸದನದ ಬಾವಿಗಿಳಿದು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ ವಿಪಕ್ಷ ಸದಸ್ಯರು. ವಿಪಕ್ಷಗಳು ಗದ್ದಲವನ್ನ ಕೂಡಿದೆ. ಗಲಾಟೆಯ ನಡುವೆ ಪ್ರಶ್ನೋತ್ತರ ಕಲಾಪ ಮುಂದುವರಿತಾ ಇದೆ. ಲೋಕಸಭಾ ಪುನರಾರಂಭ ಆಗುತ್ತಿದ್ದಂತೆ ಗಲಾಟೆ ಸ್ಟಾರ್ಟ್ ಆಗ್ತಾ ಇದೆ. ಸದನದ ಬಾವಿಗಿಳಿದು ವಿಪಕ್ಷ ಸದಸ್ಯರಿಂದ ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಲೋಕಸಭೆ ಇವತ್ತು ಪುನರಾರಂಭ ಆಗಿದೆ ಸದನದ ಬಾವಿಗಿಳಿದು ವಿಪಕ್ಷ ಸದಸ್ಯರಿಂದ ಘೋಷಣೆ ಕೂಗ್ತಾ ಇದ್ದಾರೆ. ಗಲಾಟೆಯ ನಡುವೆ ಏನು ಕ್ವಶನ್ ಅವರ್ ಇರುತ್ತೆ, ಪ್ರಶ್ನೋತ್ತರ ಕಲಾಪ ಅದು ಮುಂದುವರಿತಾ ಇದೆ. ಭಿತ್ತಿ ಪತ್ರಗಳನ್ನು ಹಿಡಿದುಕೊಂಡು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ದೆಹಲಿಯಲ್ಲಿ ಪ್ರೊಟೆಸ್ಟ್ ನಡೀತಾ ಇದೆ. ವಿಪಕ್ಷಗಳು ಕೂಡ ಅದಕ್ಕೆ ಬೆಂಬಲವನ್ನು ಸೂಚಿಸಿವೆ. ಅದೇ ಒಂದು ರೀಸನ್ಗಳನ್ನ ಇಟ್ಕೊಂಡು ನೀಟ್ ಪ್ರಶ್ನೆ ಪತ್ರಿಕೆಯ ಲೀಕ್ ಆಗಿರ್ಬೋದು, ಅಯೋಧ್ಯೆಯ ರಾಮನ ಹುಂಡಿ ಕಳ್ಳತನ ಆಗಿರ್ಬೋದು, ಈ ನಿರುದ್ಯೋಗ ಆಗಿರ್ಬೋದು, ಈ ಎಲ್ಲ ಸಮಸ್ಯೆಗಳನ್ನ ಇಟ್ಕೊಂಡು ವಿಪಕ್ಷಗಳು ಕೂಡ ಗದ್ದಲವನ್ನು ಮಾಡ್ತಿದ್ದೇವೆ. ಈ ಗಲಾಟೆಯ ನಡುವೆ ಪ್ರಶ್ನೋತ್ತರ ಕಲಾಪ ಕ್ವಶನ್ ಅವರ್ ಅಂತ ಇರುತ್ತೆ. ಆ ಒಂದು ಪ್ರಶ್ನೋತ್ತರ ಕಲಾಪ ಮುಂದುವರಿತಾ ಇದೆ. ಭಿತ್ತಿ ಪತ್ರಗಳನ್ನು ಹಿಡಿದುಕೊಂಡು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ವಿಪಕ್ಷಗಳು. ರಾಜ್ಯಸಭೆಯಲ್ಲೂ ಕೂಡ ವಿಪಕ್ಷ ಸದಸ್ಯರು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ರಾಜ್ಯಸಭೆ ಕಲಾಪ ಮತ್ತೆ ಮುಂದೂಡಿಕೆ, ಮಧ್ಯಾಹ್ನ 2 ಗಂಟೆ ಕಲಾಪ ಮುಂದೂಡಿಕೆ. ಈ ಒಂದು ಗಲಾಟೆ ಹಿನ್ನೆಲೆ ಕಲಾಪವನ್ನ ಮತ್ತೆ ಮುಂದೂಡಿಕೆಯನ್ನ ಮಾಡಲಾಗ್ತಾ ಇದೆ. ರಾಜ್ಯಸಭೆಯಲ್ಲೂ ವಿಪಕ್ಷ ಸದಸ್ಯರು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ರಾಜ್ಯಸಭೆಯ ಕಲಾಪ ಏನಿದೆ ಮತ್ತೆ ಮುಂದೂಡಿಕೆ ಆಗ್ತಾ ಇದೆ. ನಿನ್ನೆ ಕೂಡ ಇದೇ ರೀತಿ ಆಗ್ತಾ ಇತ್ತು. ಸೆಷನ್ಗಳು ಮುಂದೂಡಿಕೆ ಆಗ್ತಾನೆ ಇದ್ವು ಗಲಾಟೆಗೆ. ಮಧ್ಯಾಹ್ನ 2 ಗಂಟೆಗೆ ಕಲಾಪ ಮುಂದೂಡಿಕೆ ಆಗಿದೆ. ವಿಪಕ್ಷಗಳು ಬಹಳಷ್ಟು ಗಲಾಟೆಯನ್ನ ಮಾಡ್ತಿದ್ದಾವೆ. ಲೋಕಸಭೆ ಆಯಿತು, ರಾಜ್ಯಸಭೆ ಆಯಿತು. ರಾಜ್ಯಸಭೆಯಲ್ಲೂ ಕೂಡ ಕಲಾಪ ಅನ್ನೋದು ಮತ್ತೆ ಮುಂದೂಡಿಕೆ ಆಗ್ತಿದೆ. ಗಲಾಟೆ ಆದರೆ ಯಾವುದೇ ಒಂದು ಸೆಷನನ್ನು ಮಾಡೋದಕ್ಕಾಗಲ್ಲ. ಯಾವುದೇ ಪ್ರಶ್ನಾವಳಿಗಳನ್ನು, ಅದಕ್ಕೆ ಸಲಹೆಗಳನ್ನು, ಸೂಚನೆಗಳನ್ನು ಮಾಡೋದಕ್ಕಾಗಲ್ಲ. ಕಲಾಪಗಳು ಮುಂದೂಡಿಕೆ ಆಗ್ತಾನೆ ಹೋಗ್ತಾ ಇವೆ. ಈಗ ಕೂಡ ರಾಜ್ಯಸಭೆಯ ಕಲಾಪ ಮತ್ತೆ ಮುಂದೂಡಿಕೆ ಆಗ್ತಾ ಇದೆ. ಮಧ್ಯಾಹ್ನ 2 ಗಂಟೆಗೆ ಕಲಾಪ ಮುಂದೂಡಿಕೆ ಆಗ್ತಾ ಇದೆ. ಗಲಾಟೆಯ ಹಿನ್ನೆಲೆ ಕಲಾಪವನ್ನು ಮತ್ತೆ ಮುಂದೂಡಿಕೆ ಮಾಡಿದ್ದಾರೆ. ದೃಶ್ಯದಲ್ಲಿ ನೀವು ಕೂಡ ಗಮನಿಸ್ತಾ ಇರ್ಬೋದು. ರಾಜ್ಯಸಭೆಯಲ್ಲೂ ಕೂಡ ವಿಪಕ್ಷ ಸದಸ್ಯರೇನಿದ್ದಾರೆ ಅವರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ದೆಹಲಿ ಅನ್ನೋದು ಅಕ್ಷರಶಃ ರಣರಂಗವಾಗಿದೆ. ನಿನ್ನೆ ಕೂಡ ಪೊಲೀಸರು ಮತ್ತು ಯುವಕರ ನಡುವೆ ಬಹುಘೋರ ದುರಂತಗಳು ಕೂಡ ಆದವು. ಅವರಿಗೂ ಕೂಡ ಕಲ್ಲೆಟ್ಟು ಬಿದ್ವು, ಯುವಕರಿಗೂ ಕೂಡ ಕಲ್ಲೆಟ್ಟು ಬಿದ್ದು ಅಶ್ರುವಾಯ ಪ್ರಯೋಗಗಳು ಆದವು. ಇದನ್ನು ಹಿಡಿದುಕೊಂಡು ಇದೀಗ ವಿಪಕ್ಷಗಳು ಕೂಡ ಬಹಳಷ್ಟು ತರಾಟೆಗೆ ತೆಗೆದುಕೊಂಡಿವೆ ಆಡಳಿತ ಪಕ್ಷವ ಬಿಜೆಪಿಯನ್ನು. ಲೋಕಸಭೆಯಲ್ಲೂ ಒಂದು ಕಡೆ ಪ್ರತಿಭಟನೆಗಳು ಮುಂದುವರಿತಾ ಇದೆ, ಗಲಾಟೆ ಮುಂದುವರಿತಾ ಇದೆ. ಇನ್ನೊಂದು ಕಡೆ ರಾಜ್ಯಸಭೆಯಲ್ಲೂ ಕೂಡ ಮುಂದುವರಿತಾ ಇದೆ. ಕಲಾಪ ಮುಂದೂಡಿಕೆ ಆಗ್ತಾ ಇದೆ. भविष्य के बारे में मैं बात कर रहा हूं और उसके लिए